ಟು ಶಾಲೆ ಮನೆ ಪಾಠ. ಸೊ ಇವತ್ತಿನ ಮೊದಲನೇ ವಾಕ್ಯ, ವಾಟ್ ಈಸ್ ಗೋಯಿಂಗ್ ಆನ್ ಅಂದರೆ ಏನು ನಡೆಯುತ್ತಿದೆ. ಎರಡನೇ ವಾಕ್ಯ, ಐ ಡಿಡ್ ನಾಟ್ ಸೇ ದ್ಯಾಟ್, ನಾನು ಹಾಗೆ ಹೇಳಲಿಲ್ಲ. ಮೂರನೇ ವಾಕ್ಯ ನೋಡು, ವಾಟ್ ಆರ್ ಯು ಡೂಯಿಂಗ್ ಅಂದರೆ ನೀವು ಏನು ಮಾಡುತ್ತಿದ್ದೀರಿ. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಂದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಿ. ಐ ಆಮ್ ಬ್ಯುಸಿ ನಾವ್ ಅಂದರೆ ನಾನು ಈಗ ಬ್ಯುಸಿಯಾಗಿದ್ದೇನೆ. ದ್ಯಾಟ್ ಈಸ್ ನಾಟ್ ಟ್ರೂ, ಅದು ಸತ್ಯ ಅಲ್ಲ. ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಿ. ಆರ್ ಯು ಲಿಸ್ನಿಂಗ್ ಟು ಮೀ, ನೀವು ನನ್ನನ್ನು ಕೇಳ್ತಿದ್ದೀರಾ ಅಥವಾ ನಾನು ಮಾತಾಡೋದು ಕೇಳಿಸ್ತಿದ್ಯಾ. ಐ ವಿಲ್ ಕಾಲ್ ಲೇಟರ್, ನಾನು ನಂತರ ಮಾಡ್ತೇನೆ. ಐ ಡೋಂಟ್ ಲೈಕ್ ದಿಸ್, ಇದು ನನಗಿಷ್ಟವಿಲ್ಲ. ಡೋಂಟ್ ವರಿ ಅಂದರೆ ಚಿಂತಿಸಬೇಡಿ. ವೈ ಡಿಡ್ ಯು ಕಮ್ ಲೇಟ್, ನೀವು ಯಾಕೆ ತಡವಾಗಿ ಬಂದಿರಿ. ಐ ವಾಸ್ ವೇಟಿಂಗ್ ಫಾರ್ ಯು, ನಾನು ನಿಮ್ಮನ್ನು ಕಾಯುತ್ತಿದ್ದೆ. ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ. ದಿಸ್ ಈಸ್ ವೆರಿ ಈಸಿ, ಇದು ತುಂಬ ಸುಲಭವಾಗಿದೆ. ಪ್ಲೀಸ್ ಸೇ ಇಟ್ ಅಗೇನ್, ದಯವಿಟ್ಟು ಮತ್ತೆ ಹೇಳಿ. ವೇರ್ ಡು ಯು ವರ್ಕ್, ನೀವು ಎಲ್ಲಿ ಕೆಲಸ ಮಾಡುತ್ತೀರಿ. ಐ ವಿಲ್ ಟಾಕ್ ಲೇಟರ್ ಅಂದರೆ ನಾನು ನಂತರ ಮಾತನಾಡುತ್ತೇನೆ. ದಿಸ್ ಈಸ್ ಎ ಗುಡ್ ಐಡಿಯಾ, ಇದು ಒಳ್ಳೆಯ ಆಲೋಚನೆ. ಐ ನೀಡ್ ಸಮ್ ಟೈಮ್ ಅಂದರೆ ನನಗೆ ಸ್ವಲ್ಪ ಸಮಯ ಬೇಕು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಎಲ್ಲವೂ ಸರಿಯಾಗುತ್ತದೆ. ವೇರ್ ಆರ್ ಯು ನೌ, ನೀವು ಈಗ ಎಲ್ಲಿ ಇದ್ದೀರಿ. ಡಿಡ್ ಯು ಈಟ್, ನೀವು ಊಟ ಮಾಡಿದ್ದೀರಾ. ವಿಲ್ ಯು ಹೆಲ್ಪ್ ಮೀ ಅಂದರೆ ನೀವು ನನಗೆ ಸಹಾಯ ಮಾಡುತ್ತೀರಾ. ಹೌ ಮಚ್ ಇಸ್ ದಿಸ್, ಇದು ಎಷ್ಟು ಬೆಲೆ ಅಥವಾ ಇದರ ಬೆಲೆ ಎಷ್ಟು. ವೈ ಆರ್ ಯು ಲಾಫಿಂಗ್, ನೀವು ಯಾಕೆ ನಗುತ್ತಿದ್ದೀರಿ. ವೆನ್ ಶಾಲ್ ವಿ ಮೀಟ್, ನಾವು ಯಾವಾಗ ಭೇಟಿಯಾಗೋಣ. ವೆನ್ ಶಾಲ್ ವಿ ಮೀಟ್, ಇದು ಇನ್ನೊಂದು ಸಲ ಬಂದಿದೆ ಅಂದರೆ ನಾವು ಯಾವಾಗ ಭೇಟಿಯಾಗೋಣ. ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದುಕೊಳ್ಳುತ್ತೀರಿ. ವಾಟ್ ಯು ಡೂ ಎವ್ರಿ ಡೇ, ನೀವು ಪ್ರತಿದಿನ ಏನು ಮಾಡುತ್ತೀರಿ. ಈಗ ನಮ್ಮ ಮುಂದಿನ ವಾಕ್ಯ ಯಾವುದಂತ ನೋಡುವ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬುದನ್ನು ವೇರ್ ಆರ್ ಯು ಗೋಯಿಂಗ್ ಟು ವರ್ಕ್ ಟುಡೇ, ನೀವು ಇಂದು ಕೆಲಸಕ್ಕೆ ಹೋಗುತ್ತೀರಾ. ವಾಟ್ ಟೈಮ್ ಡು ಯು ಸ್ಲೀಪ್ ಎಟ್ ನೈಟ್, ನೀವು ರಾತ್ರಿ ಎಷ್ಟು ಗಂಟೆಗೆ